ನಾ ಮಾತಾಡ್ತೀನಿ ಮರಪ್ಕಲ್ ಸರ್. ಈಗ BMC ಎಲೆಕ್ಷನ್ ಅಲ್ಲಿ ಅಜಿತ್ ಪವಾರ್ಗೆ ಶಾಕ್. ಕೇವಲ ಒಂದು ಸ್ಥಾನದಲ್ಲಿ NCP ಅಭ್ಯರ್ಥಿ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಅಜಿತ್ ಪವಾರ್ ನೇತೃತ್ವದ NCP ಮಹಾಘಾತ ಆಗಿದೆ. ಇಲ್ಲೂ ಕೂಡ BMC ಚುನಾವಣೆಯಲ್ಲಿ ಅಜಿತ್ ಪವಾರ್ಗೆ ಶಾಕ್. ಕೇವಲ ಒಂದು ಸ್ಥಾನದಲ್ಲಿ ಮಾತ್ರ NCP ಅಂದ್ರೆ ಅಜಿತ್ ಪವಾರ್ ಬಣ್ಣ ಏನಿದೆ ಅಲ್ಲೂ ಕೂಡ ಒಂದಷ್ಟು ಡಿವೈಡ್ ಆದ್ರು. ಅಲ್ಲಿ ಒಂದ್ ಕಡೆ ಶಿವಸೇನೆಯಲ್ಲಿ ಭಿನ್ನಮತ ಎದ್ದು ರೆಬಲ್ ಆದ್ರೆ ಏಕನಾಥ್ ಶಿಂದೆ, ಇನ್ನೊಂದ್ ಕಡೆ NCP ಯಲ್ಲೂ ಕೂಡ ಇಂಥದ್ದೇ ಬೆಳವಣಿಗೆ ನಡೀತು. BMC ಚುನಾವಣೆಯಲ್ಲಿ ಅಜಿತ್ ಪವಾರ್ ಬಣ ಇದೀಗ ಕೇವಲ ಒಂದು ವಾರ್ಡ್ನಲ್ಲಿ ಮಾತ್ರ ಮುನ್ನಡೆಯನ್ನ ಸಾಧಿಸಿರೋದು. ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಭಾರಿ ಜಿದ್ದಾಜಿದ್ದಿ ಸದ್ಯಕ್ಕೆ ನಡೀತಾ ಇದೆ. ಬಿಜೆಪಿ ಮತ್ತು UBT ನಡುವೆ ಬಿಜೆಪಿ ಮಿತ್ರಕೂಟ ಮತ್ತು ಠಾಕ್ರೆ ಬ್ರದರ್ಸ್, ಈ ಬಾರಿ ಬ್ರದರ್ಸ್ ಇಬ್ರು ಕೂಡ ಒಂದಾದ್ರೂ ಕೂಡ ಬಿಜೆಪಿ ಮೈತ್ರಿಕೂಟವನ್ನ ಹಿಂದಹಾಕೋಕೆ ಸಾಧ್ಯವಾಗ್ತಾ ಇಲ್ಲ. 58 ಸ್ಥಾನಗಳಲ್ಲಿ ಠಾಕ್ರೆ ಬ್ರದರ್ಸ್, UBT ಪ್ಲಸ್ MNS ಸದ್ಯಕ್ಕೆ ಅಪ್ಡೇಟ್ ಪ್ರಕಾರ 60 ನಂಬರ್ ನೀವು ಮೇಲೆ ಟ್ಯಾಲಿಯಲ್ಲಿ ನೋಡ್ತಾ ಇದ್ರೆ 75 ಆಲ್ಮೋಸ್ಟ್ 15ಕ್ಕೆ ಡಿಫರೆನ್ಸ್ ಬರ್ತಾ ಇದೆ. ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಜಿದ್ದಾಜಿದ್ದಿ ಮುಂದುವರಿತಾ ಇದೆ. BMC ಎಲೆಕ್ಷನ್ ಈಗ ಬಹಳಷ್ಟು ಕುತೂಹಲ ಮೂಡಿಸ್ತಾ ಇರೋದು. ಬಿಜೆಪಿ ಮಿತ್ರಕೂಟ ಮತ್ತು ಠಾಕ್ರೆ ಬ್ರದರ್ಸ್ ಪೈಪೋಟಿ ಜೋರಾಗ್ತಾ ಇದೆ. ಕೇವಲ 15 ಸ್ಥಾನಗಳ ಒಂದು ವಾರ್ಡ್ಗಳ ಅಂತರ ಇದೆ. ಈಗ 60ಕ್ಕೆ ಏರಿಕೆಯಾಗಿದೆ ನಿಧಾನವಾಗಿ. ಈಗ UBT ಹಾಗೆ ಬಿಜೆಪಿ ಮತ್ತು ಏಕನಾಥ್ ಶಿಂದೆ ಅವರ ಬಣ ಏನಿದೆ ಅವರು ಸೇರಿ 75. 150 ಸೀಟ್ಗಳ ಫಲಿತಾಂಶದ ಚಿತ್ರಣ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಈಗ. ಇದರಲ್ಲಿ ಈಗ 75 ಬಿಜೆಪಿ ಮತ್ತು ಮಿತ್ರ ಪಕ್ಷಗಳು, ಇನ್ನೊಂದು ಕಡೆ UBT 60. ಈ ಬಗ್ಗೆ ಮರಮ್ಕಲ್ ಅವರು ಮಾಹಿತಿಯನ್ನು ಕೊಡ್ತಾ ಇದ್ರು. ಸರ್, ಈಗ ನೋಡ್ತಾ ಇದ್ದೀವಿ 15ಕ್ಕೆ ಬಂದಿದೆ ಈಗ ಡಿಫರೆನ್ಸ್. 60 UBT, 75 ಬಿಜೆಪಿ. ಏನಾದರೂ ಶಿಫ್ಟ್ ಆಗ್ಬೋದಾ ಈ ಕಡೆ, ಹೇಗೆ ಅಂತ? ಮತ್ತೆ ಮಾತಾಡ್ತೀನಿ ನಾನು. 75, 60 ಸದ್ಯಕ್ಕಿರುವಂತಹ ನಂಬರ್. BMC ಮಹಾಯುದ್ಧದಲ್ಲಿ ಬಿಜೆಪಿ ಹಾಗೆ ಉದ್ಧವ್ ಕಾಳಗ ನೇರವಾಗಿ ನಡೀತಾ ಇದೆ. ಬಿಜೆಪಿಗೆ ಟಕ್ಕರ್ ಕೊಡ್ತಿರುವಂತಹ ಉದ್ಧವ್ ಠಾಕ್ರೆಯ UBT. ಬಿಜೆಪಿ 50ಕ್ಕೂ ಹೆಚ್ಚು ಸ್ಥಾನಗಳಲ್ಲಿ, ಇಂಡಿವಿಜುವಲಿ ಬಿಜೆಪಿಯ ನಂಬರ್ ಎಷ್ಟು ಅಂತ ನೋಡಿದ್ರೆ 50ಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಬಿಜೆಪಿ. ಠಾಕ್ರೆ ಶಿವಸೇನೆ UBT 50 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಸಾಧಿಸ್ಕೊಂಡು ಹೋಗ್ತಾ ಇದೆ. ಹಾಗೆ 20 ಸ್ಥಾನಗಳಲ್ಲಿ ಶಿವಸೇನೆ. ಕೇವಲ 7 ವಾರ್ಡ್ಗಳಲ್ಲಿ ಮುನ್ನಡೆ ಸಾಧಿಸಿರುವಂತ MNS. BMC ಮಹಾಯುದ್ಧದಲ್ಲಿ ಇಂಡಿವಿಜುವಲ್ ಪಾರ್ಟಿ ವೈಸ್ ನಾವು ನೋಡೋದಾದ್ರೆ ಇಷ್ಟಿದೆ. ಬಿಜೆಪಿಗೆ ಟಕ್ಕರ್ ಕೊಡ್ತಿರುವಂತಹ ಉದ್ಧವ್ ಠಾಕ್ರೆಯ UBT. ಬಿಜೆಪಿ ವೈಯಕ್ತಿಕವಾಗಿ 50 ವಾರ್ಡ್ಗಳಲ್ಲಿ ಲೀಡನ್ನು ಪಡ್ಕೊಂಡಿದೆ. 20ರಲ್ಲಿ ಏಕನಾಥ್ ಶಿಂದೆ ಬಣ ಏನಿದೆ ಅವರೀಗ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಶಿವಸೇನೆ ಏಕನಾಥ್ ಶಿಂದೆ ಬಣದವರು. ಹಾಗೆ ಕೇವಲ 7 ವಾರ್ಡ್ಗಳಲ್ಲಿ ಮುನ್ನಡೆ ಸಾಧಿಸಿರುವಂಥ MNS. BMC ಮಹಾಯುದ್ಧದಲ್ಲಿ ಸದ್ಯಕ್ಕೆ ಈ ಫೈಟ್ ನಡೀತಾ ಇದೆ. ಮರಮ್ಕಲ್ ಅವರು ಮಾಹಿತಿಯನ್ನು ಕೊಡ್ತಾ ಇದ್ರು. ಸರ್, ಈಗ ಬಿಜೆಪಿಯ ವೈಯಕ್ತಿಕ ನಂಬರ್ ನೋಡಿದ್ರೆ 75ರಲ್ಲಿ 50, ಹಾಗೆ ಈ ಕಡೆ UBTಲಿ ಕೂಡ ಗಮನಿಸ್ತಾ ಇದ್ದೀವಿ 50 ಶಿವಸೇನೆಯ ಉದ್ಧವ್ ಠಾಕ್ರೆ ಬಣ. ಸೊ ವೈಯಕ್ತಿಕವಾಗಿ ನೋಡಿದ್ರೆ ಈಕ್ವಲ್ ಫೈಟ್ ಇದೆ ಬಿಜೆಪಿ ಹಾಗೆ ಉದ್ಧವ್ ಠಾಕ್ರೆ ಬಣದ ನಡುವೆ ಅಂತ. ಇಲ್ಲ, ಈಕ್ವಲ್ ಇದೆ, ನೆಕ್ ಅಂಡ್ ನೆಕ್ ರೇಸ್ ಇದೆ ರೀ. ಹೌದು. ಒಂದ್ ವೇಳೆ ಅಲೈನ್ಸ್ ಆಗಿತ್ತು ಕಾಂಗ್ರೆಸ್ ಜೊತೆ UBT ಅಂತಂದ್ರೆ ಸ್ವಲ್ಪ ಬಿಜೆಪಿ ಕಷ್ಟ ಆಗ್ತಿತ್ತು. ಈ ಅಲೈನ್ಸ್ ಇರ್ಲಾರ ಸಲಾಗಿ ಬಿಜೆಪಿಗೆ ಅಡ್ವಾಂಟೇಜ್ ಇದೆ, ಬಿಜೆಪಿ ಮುಂದೆ ಹೋಗ್ತದೆ. ನನ್ಗನ್ಸಿ ಮಟ್ಟಿಗೆ 227 ಸೀಟು, ಅದ್ರೊಳಗೆ ಮೆಜಾರಿಟಿ ಹತ್ತತ್ರ ಬರ್ತಾರೆ. ಮೆಜಾರಿಟಿ ಹತ್ತತ್ರ ಬರೋದು ಗ್ಯಾರಂಟಿ. 115, 120 ಪೋಲ್ ಪ್ರೊಡಿಕ್ಷನ್ಸ್ ಎಲ್ಲ 140 ಮಾಡಿದೆ. ಆದ್ರೂ ಆಗ್ಬೋದು, ಆಶ್ಚರ್ಯ ಏನಿಲ್ಲ. UBTಗೆ ತಂದೆ ಆದಂತ ಒಂದು ಏರಿಯಾ ಇದೆ ರೀ. ಆ ಏರಿಯಾಗಳಿಂದ ಬರ್ತದೆ ಅಷ್ಟೇ ವಿನ ಎಲ್ಲಾ ಕಡೆಯಿಂದ UBT ಗೆಲ್ಲಕ್ ಆಗಲ್ಲ. ಆಮೇಲೆ ಮೇನ್ ಅವ್ರಿಗೆ ಹೊರತು ಬಿದ್ದದ್ದು ಅಲೈನ್ಸ್ ಆದದ್ದು ಉದ್ಧವ್ ಠಾಕ್ರೆಗೆ ಹೊಡ್ತಾನೆ, ಲಾಭ ಇಲ್ಲ. ಅವ್ರ ಅಣ್ಣ ತಮ್ಮರಿಬ್ರು ಒಂದಾದ್ರು ಬಹಳ ದಿನ ಆದ್ಮೇಲೆ. ಬಟ್ ರಾಜ್ ಠಾಕ್ರೆಗೆ ಅಲ್ಲಿ ಹೆಸರಿಲ್ಲ. ಅವ್ರಿಗೆ ಈ ಮರಾಠ ಮಾನುಸ್ ಸ್ಲೋಗನ್ ಮಗೆ ಭಾರಿ ಕೆಟ್ಟ ಹೆಸರಿದೆ. ಸೊ ಬೇರೆ ರಾಜ್ಯಗಳಿಂದ ಬಂದಂತ ಜನ ಇವ್ರಿಗೆ ಒಪ್ಪಲ್ಲ. ಈವನ್ ಸೆಕ್ಷನ್ ಆಫ್ ಮುಸ್ಲಿಮ್ಸ್ ಆಲ್ಸೋ ಅಪೋಸ್ ದಿಸ್ MNS. ಸೊ ಹಿಂಗಾಗಿ ಅಡ್ವಾಂಟೇಜ್ ಬಿಜೆಪಿ ಈ ಸಲ. ಬಟ್ ಒಂದು ನೀವು ಇವರು ಫಡ್ನವೀಸ್ ಇದಾರಲ್ಲ, ಫಡ್ನವೀಸ್ ಡೆವಲಪ್ಮೆಂಟ್ ಓರಿಯೆಂಟೆಡ್ ಗವರ್ನಮೆಂಟ್ ವರ್ಕ್ ಆಗಿದೆ. ಬ್ರಿಡ್ಜ್ಗಳಾದವು, ಫ್ಲೈಓವರ್ಸ್ಗಳಾದವು, ಆಮೇಲೆ
ಇಂಪಾರ್ಟೆನ್ಸ್ ಇದು ಸ್ವಲ್ಪ ಹಾನೆಸ್ಟ್ ಗವರ್ನೆನ್ಸ್ ರಿಲೇಟಿವ್ಲಿ. ಟೋಟಲಿ ಹಾನೆಸ್ಟ್ ಅಂತಿಲ್ಲ ಅಂದ್ರೆ ರಿಲೇಟಿವ್ಲಿ ಹಾನೆಸ್ಟ್ ವೆನ್ ಕಂಪೇರ್ಡ್ ಟು ಅದರ್ ಗವರ್ನಮೆಂಟ್ಸ್. ಎಸ್ 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 ಥ್ಯಾಂಕ್ ಯು ಸೋ ಮಚ್ ಸರ್, TV9 ಜೊತೆ ಮಾತನಾಡಿದ್ದಕ್ಕೆ.